ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಮ್ಮ ಗಿಡಗಳಿಗೆ ಬಂದಿರುವಂತಹ ಈ ರೋಗಗಳಿಗೆ ಒಂದು ಪರಿಣಾಮಕಾರಿಯಾದಂತಹ ಕೀಟನಾಶಕವನ್ನು ತಯಾರಿಸೋಣ. ಈ ಕೀಟನಾಶಕವನ್ನು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಗಳನ್ನ ನಾವು ಬಳಸಿ ಕೀಟನಾಶಕವನ್ನು ತಯಾರಿಸ್ಬೋದು. ಈ ಕೀಟನಾಶಕವನ್ನು ಹೇಗೆ ತಯಾರು ಮಾಡೋದು, ಇದು ಏನೆಲ್ಲ ಇಂಗ್ರೀಡಿಯೆಂಟ್ನ ಬಳಸಬೇಕು ಅಂತ ನೋಡೋಣ. ಹಾಗೆ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಪಾಯಿಂಟನ್ನು ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಸಾಮಾನ್ಯವಾಗಿ ಗಿಡಗಳು ಚೆನ್ನಾಗಿದ್ದಂತೆಯೇ ಗಿಡಗಳು ಹಾಳಾಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಈ ರೀತಿ ಹಳದಿ ಎಲೆಗಳು ಸ್ಟಾರ್ಟ್ ಆಗ್ತವೆ, ಮೊಗ್ಗುಗಳು ಈ ರೀತಿ ಹಳದಿಯಾಗಿ ಉದುರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆಗ ನಾವು ತಿಳ್ಕೊಳ್ಬೇಕು, ಗಿಡಕ್ಕೆ ಏನೋ ತೊಂದರೆ ಆಗಿದೆ, ಗಿಡದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಗಿಡ ಸಾಯೋದಕ್ಕೆ ಆರಂಭಗೊಳ್ತಿದೆ ಅಂತ. ಆರಂಭಗೊಂಡ ತಕ್ಷಣ ಗಿಡ ಯಾಕೆ ಹಾಳಾಗ್ತಿದೆ, ಎಲ್ಲಿಂದ ಹಾಳಾಗ್ತಿದೆ ಅಂತ ನಾವು ನೋಡೋಕ್ಕೆ ಬಂದಾಗ ಗಿಡ ಯಾವಾಗಲೂ ತುದಿ ಭಾಗದಿಂದ ಸಾಮಾನ್ಯವಾಗಿ ಹೀಗೆ ಹಾಳಾಗುತ್ತೆ. ನಾವು ಇಲ್ಲಿ ನೋಡ್ಬೋದು. ಹಾಗೆ ನಾವು ಎಲೆಗಳನ್ನು ಗಮನಿಸಿದಾಗ ಫಸ್ಟು ಯಾವುದೇ ರೀತಿಯ ಕೀಟಗಳು ಕೂಡ ಎಲೆಯಿಂದನೇ ಆರಂಭ ಆಗುವಂಥದ್ದು. ನೋಡಿ, ಈ ರೀತಿ ಎಲೆಯ ಮೇಲ್ಭಾಗದಲ್ಲಿ ಇರ್ಬೋದು ಅಥವಾ ಹೀಗೆ ಎಲೆಯ ಹಿಂಭಾಗದಿಂದ ಹೀಗೆ ಗಿಡಗಳು ಹಾಳಾಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದರೆ ಗಿಡಕ್ಕೆ ರೋಗ ತಗುಲೋದೇ ಎಲೆಗಳಿಂದ. ಮೊದಲು ಎಲೆಗಳಿಂದನೇ ರೋಗಗಳು ಹಾಳಾಗ್ತವೆ. ಅಂದರೆ ಎಲೆಗಳ ವೈನ್ಸ್ನಲ್ಲಿ ಇರುವಂತಹ ಪೋಷಕಾಂಶಗಳನ್ನು ಮತ್ತು ನೀರನ್ನು ಕೀಟಗಳು ಹೀರ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗುತ್ತೆ. ಮತ್ತು ಸಾಫ್ಟ್ ಇರೋದ್ರಿಂದ ಅವಕ್ಕೂ ಕೂಡ ಆಹಾರ ಬೇಗ ಸಿಗುತ್ತೆ. ಹಾಗಾಗಿ ಎಲೆಗಳಿಂದನೇ ರೋಗಗಳು, ಕೀಟಗಳು ಗಿಡಗಳಿಗೆ ಅಟ್ಯಾಕ್ ಆಗೋದು ಜಾಸ್ತಿ. ಅಂತಹ ಸಂದರ್ಭದಲ್ಲಿ ನಾವು ಇದೇನಾಗುತ್ತೆ, ನಾವು ಹಾಗೆ ಬಿಟ್ಟಂಥ ಸಂದರ್ಭದಲ್ಲಿ ಕೀಟಗಳು ಎಲೆಯಲ್ಲಿರುವಂತಹ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದ್ರಿಂದ ಗಿಡಗಳಿಗೆ ಪೋಷಕಾಂಶದ ಕೊರತೆ ಉಂಟಾಗಿ ಗಿಡ ಈ ರೀತಿ ಹಾಳಾಗೋದಕ್ಕೆ, ಹಳದಿ ಎಲೆ ಆಗೋದಕ್ಕೆ, ಗಿಡ ಮಂಕಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಗ್ಗುಗಳು ಉದುರೋದಕ್ಕೆ ಆರಂಭಗೊಳ್ತವೆ. ಇವೆಲ್ಲ ಸ್ವಲ್ಪ ಇರುವಾಗಲೇ ನಾವು ಗಮನಿಸದೆ ಬಿಟ್ಬಿಟ್ರೆ ತದನಂತರ ಏನಾಗುತ್ತೆ, ಗಿಡಗಳು ಹಾಳಾಗೋದಕ್ಕೆ ಸ್ಟಾರ್ಟ್ ಆಗಿ ಗಿಡದ ಬೆಳವಣಿಗೆ ಕುಂಠಿತ ಆಗಿ ನಾವು ಗಿಡವನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಹಾಗೇನು ಆಗೋದು ಬೇಡ. ನಮ್ಮ ಮನೆಯಲ್ಲೇ ಇರುವಂತಹ ಸಾಮಾನುಗಳನ್ನು ಬಳಸಿ ನಾವು ಇವತ್ತು ಒಂದು ಪರಿಣಾಮಕಾರಿಯಾದಂತಹ ಸಾವಯವ ಕೀಟನಾಶಕವನ್ನು ತಯಾರಿಸೋದು ಹೇಗೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ತಯಾರಿಕಾ ವಿಧಾನವನ್ನು ನಾವೀಗ ನೋಡೋಣ. ಒಂದು 10 ಹೆಸರಿನಷ್ಟು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಹೀಗೆ ಕುಟ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಕುಟ್ಕೊಂಡ್ರೆ ನಮಗೆ ರಸ ಎಲ್ಲ ನೀಟಾಗಿ ಬಿಡುತ್ತೆ. ಕುಟ್ಟಿ ಪುಡಿಯಾದಂತಹ ಈ ಬೆಳ್ಳುಳ್ಳಿಯನ್ನು ನೀರಿಗೆ ಸೇರಿಸೋಣ. ಇದ್ರ ಜೊತೆ ಚಕ್ಕೆಯನ್ನು ಪುಡಿ ಮಾಡಿ ಕೂಡ ಸೇರಿಸೋಣ. ಚಕ್ಕೆ ಪುಡಿಗಾಗಿ ಹುಡ್ಕೋಂಥ ಅಗತ್ಯ ಇಲ್ಲ. ನೋಡಿ, ಚಕ್ಕೆ ಮನೆಯಲ್ಲೇ ಇರುವಂತಹ ಚಕ್ಕೆ ಎಷ್ಟು ನೀಟಾಗಿ ಕುಟ್ಟಿದ್ರೇ ಪುಡಿ ಆಗ್ತಾಯಿದೆ. ಹಾಗಾಗಿ ಚಕ್ಕೆ ಇದ್ದರೆ ಸಾಕು. ಅದನ್ನು ಹೀಗೆ ಪುಡಿ ಮಾಡ್ಕೊಳ್ಳಿ. ಒಂದು ಅರ್ಧ ಚಮಚದಷ್ಟು ಹೀಗೆ ನೀರಿನಲ್ಲಿ ಎರಡನ್ನೂ ಸೇರಿಸಿ ಒಟ್ಟಿಗೆ ನೆನೆಸೋದಕ್ಕೆ ಬಿಡೋಣ. ಇದು ಒಂದು 4 to 5 hours ನೆನಿಲಿ ಚೆನ್ನಾಗಿ. ಆ ನಂತರ ಇದನ್ನು ಕೀಟನಾಶಕವಾಗಿ ಬಳಸೋಣ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಇಡ್ತೇನೆ. ಚಕ್ಕೆ ಪುಡಿನ ಕುಟ್ಟಿ ಪುಡಿ ಮಾಡಿ ಬಳಸಬೇಕಂತಿಲ್ಲ. ಚಕ್ಕೆ ಪುಡಿ ಕೂಡ ಸಿಗುತ್ತೆ. ಅಂಥವರು ಚಕ್ಕೆ ಪುಡಿಯನ್ನು ಬಳಸಿ ಕೂಡ ಮಾಡ್ಕೊಳ್ಬೋದು. ಮತ್ತು ಬೆಳ್ಳುಳ್ಳಿಯೂ ಅಷ್ಟೇ, ನಿಮಗೆ ಬೆಳ್ಳುಳ್ಳಿ ಪುಡಿ ಕೂಡ ಸಿಗುತ್ತೆ ಅಂಗಡಿಗಳಲ್ಲಿ. ಎರಡನ್ನೂ 1 ಸ್ಪೂನಷ್ಟು ನೀವು ಬಳಸಿ ಈ ರೀತಿ ಕೀಟನಾಶಕವನ್ನು ತಯಾರಿಸ್ಕೊಳ್ಬೋದು. ಇದಕ್ಕೆ ಸುಮಾರು ಒಂದು 2 ಗಂಟೆ ಸಮಯ ಆಗಿದೆ. ಇದನ್ನು ನಾನು ನೆನೆಯೋದಕ್ಕೆ ಇಟ್ಟು ಈಗ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಒಂದು ಬಟ್ಟೆಯನ್ನು ಉಪಯೋಗಿಸಿ ನಾನು ಇದನ್ನು ಸೋದಿಸ್ಕೊಳ್ತಾ ಇದ್ದೇನೆ. ಹೀಗೆ ಸೋದಿಸ್ಕೊಳ್ಳೋದ್ರಿಂದ ನಮಗೆ ನಮ್ಮ ಸ್ಪ್ರೇಯರ್ ಹಾಳಾಗೋದಿಲ್ಲ. ಹಾಗಾಗಿ ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಪೌಡ್ರ್ ರೀತಿಯಲ್ಲಿ ಬಳಸೋವಂಥವ್ರು ಹೆಚ್ಚು ಸೋದಿಸುವಂಥ ಅಗತ್ಯ ಇರಲ್ಲ, ಯಾಕೆಂದರೆ ಅದು ಆಲ್ರೆಡಿ ನೈಸ್ ಪೌಡ್ರ್ ಆಗಿರುತ್ತೆ. ಹಾಗಾಗಿ ಇದಿಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನ ನಾನು ಆ್ಯಡ್ ಮಾಡ್ತೇನೆ. ಈಗ ಈ ರೀತಿ ಸೋದಿಸ್ಕೊಂಡಂತಹ ಈ ನೀರಿಗೆ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ವಿನಿಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ವೈಟ್ ವಿನಿಗರ್, ಕುಕ್ಕಿಂಗಲ್ಲಿ ಬಳಸುವಂತಹ ವೈಟ್ ವಿನಿಗರ್ನ ನಾನು 2 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೇನೆ.
ವಿನಿಗರ್ ಕೂಡ ಒಳ್ಳೆ ಕೀಟನಾಶಕವಾಗಿ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ವಿನಿಗರ್ನು ಕೂಡ ನಾವು ಆರಾಮಾಗಿ ಬಳಸಬಹುದು. ನಂತರ ನಾನು ಬಳಸ್ತಾ ಇರೋದು ಡಿಶ್ ವಾಶ್ ಲಿಕ್ವಿಡ್ನ ಬಳಸ್ತಾ ಇದ್ದೀನಿ. ಯಾವುದಾದ್ರು ಕಂಪನಿದಾಗಲಿ 1 ಸ್ಪೂನಷ್ಟು ನಾನು ಲಿಕ್ವಿಡ್ ಸೋಪ್ನ ನಾನು ಬಳಸ್ತಾ ಇದ್ದೇನೆ. ಲಿಕ್ವಿಡ್ ಸೋಪ್ನ ಬಳಸೋದ್ರಿಂದ ಗಿಡಗಳ ಹಾಳಾಗಲ್ವಾ, ಅದು ಕೆಮಿಕಲ್ ಅಲ್ವಾ ಅಂತ ನೀವು ಕೇಳ್ಬೋದು. ಆ ರೀತಿ ಏನೂ ಹಾಳಾಗೋದಿಲ್ಲ. ಸೋಪ್ಗಳನ್ನು ಬಳಸೋದ್ರಿಂದ ಕೀಟಗಳು ಜಾರೋದಕ್ಕೆ ಆರಂಭ ಆಗ್ತವೆ, ಕಾಲುಗಳಿಗೆ ಶಕ್ತಿ ಇಲ್ಲದಂತೆ ಆಗುತ್ತೆ. ಸೋಪು ಜಾರುವಿಕೆಯನ್ನು ಹೊಂದಿರೋದ್ರಿಂದ ನಾವು ಸೋಪ್ ಪೌಡರನ್ನು ಕೂಡ ನಾವು ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ನಾವು ಆರಾಮಾಗಿ ಬಳಸ್ಬೋದು. ನಾನು ನಂತರ ಬಳಸ್ತಾ ಇರೋದು ಎಣ್ಣೆ, ಅಂದರೆ ವೆಜಿಟೇಬಲ್ ಆಯಿಲ್. ಅದು ಯಾವುದಾದ್ರೂ ಆಗಿರ್ಬೋದು. ಮನೆಯಲ್ಲಿ ಅಡುಗೆಗೆ ಬಳಸುವಂತಹ ಎಣ್ಣೆಯನ್ನು 1 ಸ್ಪೂನಷ್ಟು ನಾನು ಬಳಸ್ತಾ ಇದ್ದೀನಿ. ಅದು ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಸಾಸಿವೆ ಎಣ್ಣೆ ಆಗಿರ್ಬೋದು, ಎನಿ ಆಯಿಲ್, ಸನ್ಪ್ಯೂರ್ ಆಯಿಲ್ ಆಗಿರ್ಬೋದು, ಯಾವುದಾದ್ರೂ ಆಗಿರಲಿ, ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಯಾವುದಾದ್ರೂ ಆಗಿದ್ರೂ ಪರವಾಗಿಲ್ಲ. 1 ಸ್ಪೂನ್ ಎಣ್ಣೆಯನ್ನು ನಾನು ಬಳಸಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಈಗ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ನಮ್ಮ ಮನೆಗೆ ಎಷ್ಟು ನಾವು ರೋಗ ಇದೆ ಗಿಡಗಳಲ್ಲಿ ಅದನ್ನು ನೋಡಿಕೊಂಡು ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನಾನು 1/4 ಲೀಟ್ರಷ್ಟು ನೀರನ್ನ ಈ ಕೀಟನಾಶಕಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಇದನ್ನು ನಾನು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಸ್ಪ್ರೇ ಮಾಡೋದಕ್ಕೆ ಆರಂಭ ಮಾಡ್ತೇನೆ. ತಯಾರಾದಂತಹ ಈ ಫರ್ಟಿಲೈಸರನ್ನು ನಾನು ಸ್ಪ್ರೇ ಬಾಟಲ್ನಲ್ಲಿ ತುಂಬಿಸ್ಕೊಳ್ತಾ ಇದ್ದೇನೆ. ಸ್ಪ್ರೇ ಬಾಟ್ಲಿನಾದರೂ ಗಲೀಜಾಗಿದ್ದಂತಹ ಸಂದರ್ಭದಲ್ಲಿ, ತುಂಬ ಯೂಸ್ ಮಾಡಿರ್ತೀವಲ್ವ ಅಂತಹ ಸಂದರ್ಭದಲ್ಲಿ ಸ್ಪ್ರೇ ಬಾಟ್ಲ್ಗಳನ್ನ 1 ತಿಂಗಳಿಗೊಮ್ಮೆ ಆದರೂ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದನ್ನು ಸ್ಪ್ರೇ ಕೊಡಬೇಕಾದ್ರೆ ಬಿಸಿಲೊತ್ತಿರಬಾರ್ದು. ಏನಿದ್ರು ಬೆಳಿಗ್ಗೆ ಟೈಮು ಅಥವಾ ಸಂಜೆ ಟೈಮು ಮಾತ್ರ ನಾವು ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಕೀಟನಾಶಕವನ್ನು ಸ್ಪ್ರೇನಲ್ಲಿ ತುಂಬಿಸ್ಕೊಂಡು ನಾನು ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ. ಎಲ್ಲೆಲ್ಲಿ ರೋಗ ಇದೆ ಅಲ್ಲಲ್ಲಿ ಸ್ಪ್ರೇ ಮಾಡ್ತೇನೆ. ಸ್ಪ್ರೇ ಮಾಡಿದ ನಂತರ ನಿಮಗೇನಾದರೂ ಅಗತ್ಯ ಇದ್ದರೆ ನೋಡಿ, ಈ ರೀತಿ ಹುಳಗಳನ್ನು ಸಾಧ್ಯವಾದಷ್ಟು ಕೈಯಿಂದನೇ ತೆಗೆಯೋದಕ್ಕೆ ಟ್ರೈ ಮಾಡಿ. ಮತ್ತು ಸ್ಪ್ರೇಯಿಂದನೂ ಕೂಡ ವಾಸಿಯಾಗುತ್ತೆ, ಮತ್ತು ಈಗ ತೆಗೆಯೋದ್ರಿಂದ ಬೇಗ ಪರಿಣಾಮಕಾರಿಯಾಗಿ ವಾಸಿಯಾಗುತ್ತೆ. ಎಲ್ಲೆಲ್ಲಿ ರೋಗ ಇದೆ ಅಲ್ಲಿಗೆಲ್ಲ ನಾನೀಗ ಸ್ಪ್ರೇ ಮಾಡ್ತೇನೆ. ಈಗ ಸ್ಪ್ರೇ ಮಾಡೋದ್ರಿಂದ ಎಲೆಗಳ ಹಿಂಭಾಗ ಇರ್ಬೋದು, ಕಾಂಡ ಇರ್ಬೋದು, ಬೇರು ಇರ್ಬೋದು, ಎಲ್ಲ ಕಡೆ ಹೀಗೆ ಸ್ಪ್ರೇ ಮಾಡಿ ಒಂದು ಕಡೆ ಬಿಡಬೇಡಿ. ಯಾಕೆಂದರೆ ಕಾಂಡಗಳಿಗೆ ಬೇಗ ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಂಡಗಳಿಗೂ ಕೂಡ ಈಗ ಸ್ಪ್ರೇ ಮಾಡೋದ್ರಿಂದ ಅದಕ್ಕೂ ಕೂಡ ಪೋಷಕಾಂಶಗಳು ಸಿಕ್ಕಂಗಾಗುತ್ತೆ. ಇಲ್ಲಿ ನಾವು ಚಕ್ಕೆಯನ್ನು ಬಳಸಿದ್ದೀವಿ. ಚಕ್ಕೆಯಲ್ಲಿ ರೂಟಿಂಗ್ ಹಾರ್ಮೋನ್ ಆಗಿ ಚಕ್ಕೆಯನ್ನು ಕೂಡ ನಾವು ಬಳಸ್ತೇವೆ ಕೂಡ. ಹಾಗಾಗಿ ಈ ಫರ್ಟಿಲೈಸರನ್ನು ಆರಾಮಾಗಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ನೀವು ರೋಗ ವಾಸಿ ಆಗಲಿಲ್ಲ ಅಂದರೆ ದಿನ ಬಿಟ್ಟು ದಿನ ನೀವು ಈ ಫರ್ಟಿಲೈಸರ್ನ, ಈ ಕೀಟನಾಶಕವನ್ನು ಗಿಡಗಳಿಗೆ ನೀವು ಸ್ಪ್ರೇ ಮಾಡ್ಬೋದು. ಬರೀ ಗಿಡಕ್ಕೆ ಸ್ಪ್ರೇ ಮಾಡೋದು, ಎಲೆಗೆ ಸ್ಪ್ರೇ ಮಾಡೋದು ಅಂತಲ್ಲ, ಇಡೀ ಪೂರ ಗಿಡಕ್ಕೆ ನೀವು ಹೀಗೆ ಸ್ಪ್ರೇಯನ್ನು ಕೊಡಿ. ಆಗ ಇದು ಪರಿಣಾಮಕಾರಿಯಾಗಿ ಫಾಸ್ಟಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ. ನಾನು ಆಗಲೇ ಹೇಳ್ದಂಗೆ ಸಾಧ್ಯವಾದಷ್ಟು ಸ್ಪ್ರೇ ಎಲ್ಲ ಮಾಡುವಾಗ ನಿಮಗೇನಾದರೂ ಈ ರೀತಿ ಕಣ್ಣೆದ್ರಿಗೇನೆ ಈ ಥರ ಕಾಣಿಸಿದ್ರೆ ಇಂಥವನ್ನ ಕೈಯಿಂದನೇ ತೆಗೆಯೋದಕ್ಕೆ ಟ್ರೈ ಮಾಡಿ. ನಾವು ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ಬಳಸಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಕೀಟನಾಶಕವಾಗಿ ಕೆಲಸ ಮಾಡೋ ಅಂಥದ್ದೇ. ನಾವು ಸೋಪನ್ನು ಬಳಸಿ ಸ್ಪ್ರೇ ಮಾಡೋದ್ರಿಂದ ಕೀಟಗಳು ಜಾರಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ, ಮತ್ತು ಅದು ಬೇರೆ ಬೇರೆ ಕಡೆಗೆ ಹೋಗೋದಕ್ಕೆ ಸಾಧ್ಯವಿಲ್ಲದೆ ಅಲ್ಲಲ್ಲೇ ಕೀಟಗಳು ಸಾಯ್ತವೆ. ಹಾಗಾಗಿ ಸೋಪನ್ನು ಬಳಸಿದ್ವಿ, ಎಣ್ಣೆಯನ್ನು ಬಳಸಿದ್ವಿ. ಎಣ್ಣೆ ಕೂಡ ಗಾಢವಾದ ವಾಸನೆಯನ್ನು ಹೊಂದಿರುತ್ತೆ. ಹಾಗೆ ಬೆಳ್ಳುಳ್ಳಿಯನ್ನು ಬಳಸಿದ್ವಿ. ಬೆಳ್ಳುಳ್ಳಿ ನಮ್ಮ ಚರ್ಮಗಳಿಗೆ ಸೋಕಿದ್ರೇ ಸುಟ್ಟೋಗುತ್ತೆ. ಇನ್ನು ಕೀಟಗಳನ್ನ ಕೇಳಬೇಕಾ, ಕೀಟಗಳು ಸಾಧ್ಯವಾದಷ್ಟು ಸೂಕ್ಷ್ಮವಾಗಿರೋದ್ರಿಂದ ಕೀಟಗಳನ್ನು ಕೊಲ್ಲೋದ್ರಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟು ಕೂಡ ತುಂಬ ಒಳ್ಳೆಯ ಕೆಲಸಗಳನ್ನೇ ಮಾಡ್ತವೆ. ಹಾಗಾಗಿ ನಾನಿವತ್ತು ನಿಮಗೆಲ್ಲ ಅತ್ಯುತ್ತಮವಾದ ಒಂದು ಫರ್ಟಿಲೈಸರನ್ನು, ಕೀಟನಾಶಕವನ್ನು ತಯಾರಿಸೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಕೀಟನಾಶಕವನ್ನು ನಾವು ಬೆಳಿಗ್ಗೆ ಹೊತ್ತು ಸಂಜೆ ಟೈಮೇ ಕೊಡಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಆಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು. ಬಿಸಿಲೊತ್ತಲೆಲ್ಲ ಕೊಟ್ಟರೆ ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಗಳು ಬಿಸಿಲಿಗೆ ಹಾಳಾಗುವಂತಹ, ಜೀವಕೋಶಗಳು ಹಾಳಾಗುವಂತಹ ಪ್ರಮೇಯ ಇರೋದ್ರಿಂದ ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಕೊಡೋದ್ರಿಂದ ಪರಿಣಾಮಕಾರಿಯಾಗಿ ಕೀಟಗಳ ಮೇಲೆ ಕೆಲಸ ಮಾಡುತ್ತೆ. ಹಾಗೆ ಈ
ಕೀಟನಾಶಕವನ್ನು ಪಾಟ್ನ ಮೇಲ್ಭಾಗದ ಮಣ್ಣಿಗೂ ಕೂಡ ಸ್ಪ್ರೇ ಮಾಡ್ಬೋದು. ಯಾಕೆಂದರೆ ಇಲ್ಲೂ ಏನಾದರೂ ಬಸವನ ಹುಳು ಇದ್ದು ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳಿದ್ರೆ ಅದು ಕೂಡ ಹಾಳಾಗ್ತವೆ, ಅದು ಕೂಡ ಸಾಯ್ತವೆ ಅಂಥೇಳಿ ಗಿಡದ ಮೇಲ್ಭಾಗಕ್ಕೂ ಕೂಡ ನಾವು ಸ್ಪ್ರೇ ಕೊಡ್ಬೋದು. ಹಾಗೆ ಗಿಡದ ಸ್ಟೆಮ್ ಪೂರ ನಾವು ಹೀಗೆ ಸ್ಪ್ರೇ ಮಾಡಿ ಆಗ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಯಾಕೆಂದರೆ ಇಲ್ಲೆಲ್ಲಾರು ರೋಗಗಳಿದ್ದರೆ ಅವು ಕೂಡ ಸಾಯ್ತವೆ. ಹಾಗಾಗಿ ಗಿಡದ ಪೂರ ನೀವು ಸ್ಪ್ರೇ ಕೊಡೋದು ಒಳ್ಳೆಯದು. ಅಕಸ್ಮಾತ್ ನಿಮ್ಮ ಗಿಡಗಳಲ್ಲಿ ತೀರಾ ರೋಗ ಹರಡಿದರೆ, ಅಂದರೆ ತುಂಬ ಅತಿ ಹೆಚ್ಚು ರೋಗ ಇದ್ದಾಗ ನೀವು ದಿನ ಕೂಡ ಇದನ್ನ ಸ್ಪ್ರೇ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ 3 ಡೇಸ್ಗೆ ಒನ್ಸ್, ಅಂದರೆ ಅದು ನಿಮ್ಮ ಮನೆಯ ಗಿಡದಲ್ಲಿ ರೋಗದ ಪರಿಣಾಮ ಪ್ರಭಾವ ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಎಷ್ಟು ಸಾರಿ ಸ್ಪ್ರೇ ಮಾಡಬೇಕು ಅನ್ನೋದು ನಿಗದಿಯಾಗಿರುತ್ತೆ. ಅಟ್ಲೀಸ್ಟ್ ನೀವು ವಾರಕ್ಕೊಮ್ಮೆ ಆದರೂ ನೀವು ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಗಿಡದಲ್ಲಿ ರೋಗ ಇಲ್ಲ ಅಂದಂತಹ ಸಂದರ್ಭದಲ್ಲಿ ನೀವು ತಿಂಗಳಿಗೊಮ್ಮೆ ಈ ಕೀಟನಾಶಕವನ್ನು ಸ್ಪ್ರೇ ಮಾಡೋದ್ರಿಂದ ಗಿಡದಲ್ಲಿ ಬರುವಂತಹ ರೋಗವನ್ನು ನಾವು ತಡೆಗಟ್ಟಬಹುದು. ನೀವು ಕೂಡ ಮನೆಯಲ್ಲಿ ಕೀಟನಾಶಕವನ್ನು ತಯಾರಿಸಿ ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡಿ ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆಲ್ಲ ಏನು ಅನ್ನಿಸ್ತು, ಈ ನಾನು ತೋರಿಸಿದಂತಹ ಈ ಲಿಕ್ವಿಡ್ ಕೀಟನಾಶಕ ನಿಮಗೆಲ್ಲ ಉಪಯೋಗ ಆಯಿತಾ ಅನ್ನೋದ್ರ ಬಗ್ಗೆ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋವನ್ನು ಇದುವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ನೋಡೋ ಅಂಥವರು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಈ ವಿಡಿಯೋ ಫರ್ಟಿಲೈಸರ್ನ ಬಳಸಿದ ನಂತರ 1-2 ಗಂಟೆ ನಂತರ ನಾನು ವಿಡಿಯೋ ಮಾಡಿರೋ ಅಂಥದ್ದು. ನೋಡ್ಬೋದು ಎಷ್ಟು ಬೇಗ ಕೀಟಗಳೆಲ್ಲ ಹೋಗಿದೆ ಅಂಥೇಳಿ. ಇಲ್ಲಿ ಒಂದು ದಪ್ಪ ಹುಳನೇ ಇತ್ತು, ಅದು ಕೂಡ ಹರಿದೋಗಿದೆ ಅಥವಾ ಸತ್ತೋಗಿದೆ, ಕಾಣಿಸ್ತಾ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ. ಹಾಗೆ ಇಲ್ಲೆಲ್ಲ ಕೂಡ ಕೀಟ ಎಲೆ ಹಿಂಭಾಗದಲ್ಲಿ ಹೀಗೆಲ್ಲ ಇತ್ತು, ಆದರೆ ಈಗ ಕೀಟಗಳು ಕಾಣಿಸ್ತಾ ಇಲ್ಲ. ಅಂದರೆ ಇದು ಕೀಟನಾಶಕ ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ತೋರಿಸ್ತಾ ಇರೋದು. ನೋಡಿ, ಎಲ್ಲೂ ಯಾವ ಎಲೆಗಳಲ್ಲೂ ಇಲ್ಲ, ಬರೀ ಅದರದ್ದು ಇದಿದೆ ಅಷ್ಟೇ ಹೊರತು ಹುಳ ಇಲ್ಲ, ಬರೀ ಡಸ್ಟ್ ಇದೆ, ಹುಳ ಇಲ್ಲ, ನೋಡ್ಬೋದು. ಹಾಗಾಗಿ ಈ ಕೀಟನಾಶಕವನ್ನು ಬಳಸೋದ್ರಿಂದ ಬಹಳ ಬೇಗ ನಾವು ಗಿಡವನ್ನು ರೋಗಮುಕ್ತವನ್ನಾಗಿ ಮಾಡಿಕೊಳ್ಬಹುದು. ಈ ಎಲೆಗಳಲ್ಲೇ ಎಷ್ಟೊಂದು ರೋಗ ಇತ್ತು, ಆವಾಗಲೇ ನೋಡಿರ್ತೀರ. ನೋಡಿ, ಎಲ್ಲ ಹುಳಗಳು ಕೂಡ ಗಿಡದಿಂದ ಬಿದ್ದೋಗಿದೆ. ಹಾಗಾಗಿ ಈ ಕೀಟನಾಶಕವನ್ನು ಬಳಸೋದಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ಬೋದು. ಬರೀ ಅದರದ್ದು ಇದು ಮಾತ್ರ ಇದೆ ಅಷ್ಟೇ, ಕೀಟಗಳೆಲ್ಲ ಈ ಥರ ಬಿದ್ದೋಗಿದೆ. ಈ ಕೀಟನಾಶಕ ಗಿಡಗಳಲ್ಲಿ ಬರುವಂತಹ ಕೀಟಗಳನ್ನು ಆರಾಮಾಗಿ ಸಾಯಿಸುತ್ತೆ ಅಂತ ನಮಗೆ 1-2 ಗಂಟೆನಲ್ಲೇ ರಿಸಲ್ಟ್ ಸಿಕ್ಕಂಗಾಗಿದೆ. ಹಾಗಾಗಿ ಎಲ್ಲರೂ ಈ ಕೀಟನಾಶಕವನ್ನು ತಯಾರು ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿ ನಂತರ ನನಗೆ ಕಾಮೆಂಟಲ್ಲಿ ರಿಸಲ್ಟನ್ನು ಹೇಳಿ. ಥ್ಯಾಂಕ್ ಯು.